ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಪೆಷಲ್ ಆಗಿ ನಮ್ಮ ಬ್ಲಾಗಲ್ಲಿ ಇರ್ತಾನೆ. ಆ್ಯಂಡ್ ಇವತ್ತಿನ ಬ್ಲಾಗ್ ಏನಂದರೆ ನಿಮ್ಗೆ ಆಲ್ರೆಡಿ ತಮ್ಮೇಲೆ ನೋಡಿರ್ತೀರಾ. ಆ್ಯಂಡ್ ಇವತ್ತು ಸಂಕ್ರಾಂತಿ, ಹಾಗಾಗಿ ಇವತ್ತು ನಾವು ಸ್ವಲ್ಪ ಅಡುಗೆ ಮಾಡ್ತೀವಿ. ಆ್ಯಂಡ್ ನನ್ನ ಫ್ರೆಂಡ್ ಇಲ್ಲಿ ನಿಂತ್ಕೊಂಡಿದ್ದಾಳೆ, ಅವಳು ಇವಾಗ ಫ್ರೆಶ್ ಅಪ್ ಆಗ್ತಾಳೆ. ನಾವು ಬೆಳಗ್ಗೆ ನಾನು 8 ಗಂಟೆಗೆ ಎದ್ದು ರೆಡಿ ಆದೆ. ಆ್ಯಂಡ್ ಇವಾಗ 9:30 ಆಗಿದೆ. ಸೊ ಇವಳು ರೆಡಿ ಆಗ್ತಾಳೆ ಇವಾಗ. ಹಾಯ್ ಹೇಳೆ. ಹಾಯ್. ಇವಳು ಇವಾಗ ನೋಡಿ ಚೆನ್ನಾಗಿ ಅಡುಗೆ ಮಾಡ್ತೀವಿ. ಇವಾಗ ಫಸ್ಟ್ ಪ್ರಿಪರೇಷನ್ ಅಡುಗೆ ಮಾಡ್ಕೋಬೇಕು. ಅಡುಗೆಗೆ ನಾವು ನಿನ್ನೆನೆ ಸಂತೆ ಮಾಡಿದ್ವಿ, ಅದನ್ನ ತೋರಿಸ್ತೀನಿ ನೋಡಿ. ಸೊ ಗೈಸ್, ಇವಾಗ ನಾನು ಸೌತೆಕಾಯಿ, ಆಮೇಲೆ ಗಜ್ರಿ, ಸೌತೆಕಾಯಿ ಇದೆಲ್ಲ ತಂದಿದ್ದೀನಿ. ಆ್ಯಂಡ್ ಇದರಲ್ಲಿ ಸ್ವಲ್ಪ ಇದೆ, ನಿನ್ನೆ ತಂದಿದ್ದೆಲ್ಲ ತೆಗಿಬೇಕು. ಇವಾಗ ಎಲ್ಲ ಕಟ್ ಮಾಡಿಕೊಂಡು ಗೈಸ್ ಏನಂದರೆ ನಾವು ನಿನ್ನೆ ಇನ್ನೊಂದು ಏನು ತಂದಿದ್ದೀವಲ್ವ ಅದನ್ನ ತೋರಿಸ್ತೀನಿ ತಾಳಿ. ನಿನ್ನೆ ಸ್ವಲ್ಪ ಇಲ್ಲಿದೆ ನೋಡಿ. ಹಾಂ, ಇದು ಕೊತ್ತಂಬರಿ, ಆಮೇಲೆ ಇದು ಕರಿಸೊಪ್ಪು, ಇದು ಈರುಳ್ಳಿ, ಆಮೇಲೆ ಇದು ಸುಳ್ಗಾಯಿ ಎಲ್ಲ ತೊಗೊಂಬಂದಿದ್ದೀವಿ. ಆ್ಯಂಡ್ ಬೆಳಗ್ಗೆನೇ ಬಂದುಬಿಟ್ಟವನೇ. ಸೊ ಇವಂಗೂ ಊಟ ಮಾಡಿಸಿ ಕಳಿಸೋದು ಹಬ್ಬದ್ದು. ಇವತ್ತು ನಾನು ಇದು ಡ್ರೆಸ್, ಈ ಟಾಪ್ ಹಾಕೊಂಡಿದ್ದೀನಿ ಹೊಸದು. ಆ್ಯಂಡ್ ಸೊ ರೆಡಿ ಆಗಿಬಿಟ್ಟು ಪೂಜೆಗಂತ ಸಾರಿ ಹಾಕೋಬೇಕು ಅಂದ್ಕೊಂಡಿದ್ದೀನಿ. ಹಾಕ್ಕೊಳ್ತೀನಿ. ಚಲೋ ಗೈಸ್, ಇವಾಗ ಟೈಮ್ ಒಂದು 10 ಆಗ್ತಿದೆ. ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಶೈಲು ನಾನು ಕೂಡಿ ಇವತ್ತು ಹಬ್ಬದ ಅಡುಗೆ ಮಾಡ್ತಾ ಇದ್ದೀವಿ. ರೈಸ್ ಮಾಡಿಟ್ಕೊಂಡಿದ್ದೀವಿ, ಅದೊಂದು ಸ್ವಲ್ಪ ಇಟ್ಟಿದ್ದೀವಿ. ಆ್ಯಂಡ್ ಅವ್ಳು ಕಟ್ ಮಾಡ್ತಿದ್ದಲ್ಲ ಬದನೆಕಾಯಿ, ತೋರಿಸ್ತೀನಿ. ನೋಡಿ ಎಷ್ಟು ಬದನೆಕಾಯಿ ಕಟ್ ಮಾಡ್ತಿದ್ದಾರೆ ನೋಡಿ ಗೈಸ್. ಇವಾಗ ಆನಿಯನ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀವಿ, ಹಿಂಗೆ ಇಟ್ಕೊಂಡಿದ್ದೀವಿ. ಇದನ್ನೆಲ್ಲ ನೀಟಂಗೆ ಆಗುತ್ತೆ ಆಮೇಲೆ. ಸೊ ಹಬ್ಬದ ಊಟ ಅಲ್ಲ, ಹಾಗಾಗಿ ಚೆನ್ನಾಗಿ ಮಾಡೆ. ನೋಡೆ ಇಲ್ಲಿ ಹಾಯ್ ಎಣ್ಣೆ. ಹಾಯ್. ಎಷ್ಟು ಸತಿ ನೋಡ್ತಾರ ಅಷ್ಟು ಸತಿ ಹಾಯ್. ನಿನ್ನ ಕೈ ಕಾಣ್ತೈತಿ, ಕಾಣಿಸ್ತಿದ್ದೀನ ತೋರಿಸು. ಸೊ ಗೈಸ್, ಏನಿಲ್ಲ, ಇದೊಂದು ತಲೆ ಮಾಡ್ತಿದ್ದೀನಿ. ಎಲ್ಲ ಥರ 5 ಥರದ್ದು ಹಾಕಿದ್ದೀನಲ್ಲ ಹಬ್ಬಕ್ಕೆ ಅಂತ, ಹಾಗಾಗಿ ಕಟ್ ಮಾಡು ಗೈಸ್. ಇವಾಗ ಅಡುಗೆ ಎಲ್ಲ ಆಯಿತು. ಆ್ಯಂಡ್ ಏನೇನು ಮಾಡಿದ್ವಿ ತೋರಿಸ್ತೀವಿ ನಾವಿಬ್ಬರು ಸೇರಿಕೊಂಡು. ಹಾಯ್ ಹಾಯ್, ಮತ್ತೆ ಹಾಯ್ ಹಾಯ್ ಹಾಯ್. ಸೊ ಇವಾಗ ಅಡುಗೆ ಏನೇನು ಮಾಡಿದ್ದೀವಿ ತೋರಿಸ್ತೀವಿ. ಇವಾಗ ಪೂಜೆ ಮಾಡ್ತೀವಿ. ಹಾಂ, ಇವನು ತೋರಿಸ್ತೀನಿ ಮಾಡಿದ್ದೀವಿ. ಆ್ಯಂಡ್ ಇದು 5 ಥರ ಪಲ್ಯದಲ್ಲಿ ಸೇರಿಸಿ ಒಂದು ಪಲ್ಯ ಮಾಡಿದ್ದೀವಿ. ಆ್ಯಂಡ್ ಇದೊಂದು ಬದನೆಕಾಯಿ ಪಲ್ಯ, ಇದು ಮೊಸರನ್ನ, ಇದು ಮಡ್ಕೆಕಾಳು ಪಲ್ಯ. ಇವಾಗ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿದ್ದೀವಿ, ಪೂಜೆ ಮಾಡಬೇಕು ಅಷ್ಟೇ ಗೈಸ್. ಈ ಥರ ರೆಡಿ ಮಾಡಿ ಪೂಜೆ ಮಾಡಿದ್ವಿ. ಯಾಕಂದರೆ ಇಲ್ಲಿ ರಾಯರದು ಅಲ್ಲಿ ನಮಗೆ ಪ್ಲೇಸ್ ಇಲ್ಲ, ಹಾಗಾಗಿ ಇಲ್ಲೇ ಇಟ್ಕೊಂಡಿದ್ವಿ. ಇಷ್ಟೇ ಇವತ್ತು ನಾವು ಮಾಡಿರೋದು. ಇವಾಗ ಇಷ್ಟೊಂದು ಪೂಜೆ ಮಾಡಿ ಎಲ್ಲ ಬಣ್ಣ ಮಾಡಿದ್ವಿ. ಆ್ಯಂಡ್ ನಮ್ಮ ಸೈಡು ನಾವು ಸಂಕ್ರಾಂತಿ ಇದೇ ಥರ ಮಾಡೋದು. ರೆಡಿ ಏನಕ್ಕಾಗಿಲ್ಲ ಅಂದರೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಅವಾಗ ರೆಡಿ ಆಗಿಬಿಟ್ಟು ಅವಾಗ ರೆಡಿ ಆಗ್ಬೇಕು ಅನ್ನೋದು ಪ್ಲ್ಯಾನ್ ಇದೆ. ಹಾಗಾಗಿ ಇವಾಗ ಊಟ ಮಾಡಿಕೊಂಡು ಸಾಯಂಕಾಲ ಸಿಗ್ತೀವಿ ಗೈಸ್. ಏನಿಲ್ಲ, ನನಗೆ ರೆಡಿ ಆಗೋಕ್ಕಾಗಲಿಲ್ಲ. ಸೊ ಟೈಮ್ ತುಂಬ ಆಗಿದೆ. ಆ್ಯಂಡ್ ಮಾಡ್ಕೊಂಡೆ ಇದ್ದು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಏನಿಲ್ಲ ಅಂದರೆ ಮಲ್ಕೊಂಡ್ಬಿಟ್ಟಿದ್ವಿ, ಊಟ ಚೆನ್ನಾಗಾಗಿತ್ತು ಹಾಗಾಗಿ. ಆ್ಯಂಡ್ ಮಲ್ಕೊಂಡು ಇವಾಗ ಎದ್ವಿ. ಸೊ ಟೈಮ್ 7 ಇದೆ, ಹಾಗಾಗಿ ರೆಡಿ ಆಗೋಕ್ಕಾಗಿಲ್ಲ. ಆ್ಯಂಡ್ ಇದರಲ್ಲಿ ಎಳ್ಳು ಬೆಲ್ಲ ತೊಗೊಂಡಿದ್ದೀನಿ. ಸೊ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇದೇ ಡ್ರೆಸ್ ಇದೆ, ಇದು ಹೊಸದೇ ಟಾಪ್ ನಂದು, ಹಾಗಾಗಿ ಸಾರಿ ಹಾಕೋಬೇಕಂತ ಪ್ಲ್ಯಾನ್ ಇತ್ತಲ್ಲ, ಹಾಕೊಳ್ಳೋಕ್ಕಾಗಿಲ್ಲ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ನಾವು ಅಷ್ಟೇ. ಚಲೋ